ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೌನಿಕ್ರಿಶ್ ಕ್ರಿಯೇಷನ್ಸ್. ಹೇಗಿದ್ದೀರಾ ಎಲ್ಲರೂ? ನಮಸ್ತೆ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೌನಿಕ್ರಿಶ್ ಕ್ರಿಯೇಷನ್ಸ್. ಇವತ್ತು ಬಂದುಬಿಟ್ಟು ಒಂದು ಮದುವೆ ಇದೆ ಹುಣಸಳ್ಳಿನಿಂದ. ಸೊ ಹೊರಟಿದ್ದೀನಿ, ಇನ್ನು ಟೈಮ್ ಐತಿ ಅಂತ ಹೇಳಿಬಿಟ್ಟು ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ ಯಾವ ಥರ ವಿಡಿಯೋ ಏನು ಅಂತ. ನಮ್ಮ ಶಾಪ್ ಇದು. ಇವಾಗ ಮದುವೆ ಸೀಸನ್ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಇದ್ದಾವೆ ಸ್ಟಿಚ್ ಮಾಡೋವು. ಅದ್ರ ಮಧ್ಯೆ ನನಗೆ ಫ್ರೀಯಾದ ಟೈಮಲ್ಲಿ ನಾನು ವೀಡಿಯೋ ಮಾಡ್ಕೊಂಡಿರ್ತೀನಿ. ಸೊ ನೈಟು ಎಡಿಟ್ ಮಾಡಿಬಿಟ್ಟು ಮಲಗ್ತೀನಿ. ಹಾಗಾಗಿ ಇವತ್ತು ಸ್ವಲ್ಪ ಫ್ರೀ ಇರೋದ್ರಿಂದ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಅಷ್ಟರೊಳಗೆ ಒಂದು ವಾಯ್ಸ್ ಕೊಟ್ಬಿಟ್ಟು ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ವರ್ಕ್ ಮಿಷಿನ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ವರ್ಕ್ ಸ್ಟಾರ್ಟ್ ಮಾಡಿದ್ವಿ, ಒಂದು ವಾರ ಸ್ಟಾಪ್ ಮಾಡಿದ್ದೀವಿ. ಯಾಕಂದರೆ ಸ್ಟಿಚಿಂಗ್ ಮಾಡೋವು ತುಂಬ ಇದ್ವು ಮದುವೆವು, ಅವನ್ನೆಲ್ಲ ಮುಗಿಸಿ ಈ ವೀಕಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಯಾವ ಡಿಸೈನ್ಸಲ್ಲಿ ಮತ್ತು ಸ್ಲೀವ್ಸಿಗೆ ಯಾವ ಥರ ಇದೆ, ಬ್ಯಾಕ್ ಯಾವ ಥರ ಇದೆ, ಫ್ರಂಟ್ ಯಾವ ಥರ ಇದೆ, ಯಾವ ಡಿಸೈನ್ ಅವೈಲೇಬಲ್ ಇದೆ ನಮ್ಮಲ್ಲಿ ಅಂತ ಹೇಳಿ ನಿಮಗೆ ಒಂದೊಂದೇ ಫೋಟೋ ಹಾಕ್ತಾ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಎಂಬ್ರಾಯ್ಡ್ರಿ ವರ್ಕು ನಿಮಗೆ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರೋ ಅವರೊಂದು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನ ಚಾನಲ್ನ ವಾಚ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಈ ವಿಡಿಯೋ ಬಗ್ಗೆ ಏನಾರು ಅನಿಸಿದ್ದಲ್ಲಿ. ಸೊ ಈ ವಿಡಿಯೋ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಅಲ್ವಾ, ಮತ್ತು ವಿಡಿಯೋಕ್ಕೆ ಒಂದು ಲೈಕ್ ಕೂಡ ಮಾಡಿದ್ರೆ ಅಲ್ವಾ. ಸೊ ವಿಡಿಯೋ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಈ ಡಿಸೈನ್ ನೋಡಿದ್ದೀರಾ ಅಂದ್ಕೊತೀನಿ. ಯಾಕಂದರೆ ಫಸ್ಟ್ ಡೇ ನಾವು ಮಿಷಿನ್ ವರ್ಕ್ ತಂದುಬಿಟ್ಟು ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಹಾಕಿದ್ದು ವರ್ಕ್ ಇದು ಡಿಸೈನು. ಇದು ಬಂದುಬಿಟ್ಟು 450. ಸಿಂಪಲ್ಲಾಗಿ ಕಾಂಬಿನೇಷನ್ ಇರೋ ಬ್ಲೌಸ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನು ನನಗೆ ಆ್ಯಕ್ಚುಲಾಗಿ ತುಂಬ ಇಷ್ಟ ಆಯಿತು. ಬ್ಯಾಕ್ ಬಂದುಬಿಟ್ಟು ಬೋಟ್ ನೆಕ್ ಇದೆ. ಸ್ಲೀವ್ಸಿಗೆ ಒಂದು ಫ್ಲವರ್ ಬೇಕಂದರೆ ಕೆಳಗೆ ಲೈನ್ಸ್ ಕೂಡ ಕೊಟ್ಕೋಬೋದು. ಇದು ಬಂದುಬಿಟ್ಟು 550. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೀರೆ ಕಾಂಬಿನೇಷನಲ್ಲಿದ್ದರೆ ಬ್ಲೌಸು ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಕಾಣಿಸುತ್ತೆ. ಇದು ಬಂದುಬಿಟ್ಟು 6 ಅಬೌವ್ ಇದೆ. ಈ ಡಿಸೈನು ಸಿಂಪಲ್ಲಾಗಿ ಚೆನ್ನಾಗಿದೆ. ಒಂದು 4 ಲೈನ್ ಬಂದಿರೋದ್ರಿಂದ ಇದು 550 ಆಗುತ್ತೆ. ಸ್ಲೀವ್ಸಿಗೆ ಒಂದು ಬುಟ್ಟ ಬಂದಿದೆ, ಮತ್ತು ಕೆಳಗಡೆ ಲೈನ್ಸ್ ಕೂಡ ನಾವು ಬೇಕಂದರೆ ಹಾಕ್ಕೋಬೋದು. ನೆಕ್ಸ್ಟ್ ಡಿಸೈನ್ ಇದು ಬಂದುಬಿಟ್ಟು ಬೋಟ್ ನೆಕ್ ಇದೆ. ಬ್ಯಾಕ್ ಬಂದುಬಿಟ್ಟು ಪಾರ್ಟ್ ನೆಕ್ ಅಂತಲೂ ಕರಿತೀವಿ ನಾವು. ಬ್ಯಾಕ್ ಡಿಸೈನ್ನೇ ಫ್ರಂಟ್ ಕೂಡ ಬಂದಿದೆ. ಸ್ಲೀವ್ಸಿಗೆ ಒಂದು ಲೈನಲ್ಲಿ ಫ್ಲವರ್ ಕೂಡ ಇದೆ. ಈ ಡಿಸೈನು 450 ಆರ್ 500ಗೆ ಅವೈಲೇಬಲ್ ಇದೆ. ಇದು ಬಂದುಬಿಟ್ಟು ಬ್ಯಾಕ್ ಡಿಸೈನು 300ಅಲ್ಲಿದೆ. ಸ್ಲೀವ್ಸು ಸ್ವಲ್ಪ ಡಾಟ್ಸ್ ತುಂಬ ಇರೋದ್ರಿಂದ ಒಂದು 200ಗೆ ಸ್ಲೀವ್ಸ್ ಇದೆ. ಸೊ ಹಾಗಾಗಿ 500ಗೆ ಈ ವರ್ಕು ಅವೈಲೇಬಲ್ ಇದೆ. ನೆಕ್ಸ್ಟು ಈ ಡಿಸೈನ್ ಬಂದುಬಿಟ್ಟು ಸ್ವಲ್ಪ ಹೆವಿ ಇದೆ. ಬ್ಯಾಕು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಬಂದುಬಿಟ್ಟು. ಬ್ಯಾಕು ಮತ್ತು ಫ್ರಂಟು ಗ್ರ್ಯಾಂಡ್ ಲುಕ್ ಇದೆ. ಸ್ಲೀವ್ಸು ಕೂಡ ಡಿಸೈನ್ ಹೆವಿ ಇರೋದ್ರಿಂದ ಇಲ್ಲಿ ನಮ್ಮ ಕಡೆ ಎಲ್ಲ 900 to 1000 ಅಮೌಂಟನ್ನ ತೊಗೊತಾರೆ ಇದನ್ನು. ಈ ಡಿಸೈನು ಬ್ಯಾಕು ಚೆನ್ನಾಗಿದೆ, ಮತ್ತು ಸ್ಲೀವ್ಸಿಗೂ ಕೂಡ ಫುಲ್ ಬುಟ್ಟ ಒಂದು ಲೈನ್ ಫ್ಲವರ್ ಇರೋದ್ರಿಂದ ಇದು 550 ಹಂಗೆ ಆ ರೇಂಜಲ್ಲಿ ಅವೈಲೇಬಲ್ ಇದೆ. ಇದು ಬ್ಯಾಕು ಫ್ರಂಟು ಮತ್ತು ಸ್ಲೀವ್ಸ್ಗೆ ಒಂದೊಂದು ಲೈನ್ ಕೊಡೋದಾದರೆ 300 ಆರ್ 350ಗೆ ಅವೈಲೇಬಲ್ ಇದೆ. ಅದು ಬಿಟ್ಬಿಟ್ಟು ಈ ಡಿಸೈನಲ್ಲಿ ಏನಿದೆ ಅದೇ ಥರ ಫುಲ್ ಸ್ಲೀವ್ಸಿಗೂ ಮತ್ತು ಬ್ಯಾಕು ಬುಟ್ಟ ಬೇಕು ಅಂತ ಹೇಳಿದರೆ ಒಂದು 500 ರೇಂಜಿಗೆ ಅವೈಲೇಬಲ್ ಇದೆ. ಈ ಡಿಸೈನ್ ಬಂದುಬಿಟ್ಟು ಬ್ಯಾಕು ಸಿಂಪಲ್ ಡಿಸೈನ್ ಇದೆ. ಸ್ಲೀವ್ಸ್ ಬಂದುಬಿಟ್ಟು ಡಿಸೈನು ತುಂಬ ಚೆನ್ನಾಗಿದೆ. ಸೊ ಇದು ಬಂದುಬಿಟ್ಟು ಒಂದು 500 ಇದ್ದ 600 ಅವೈಲೇಬಲ್ ಇದೆ ಅಂತ ಹೇಳ್ಬಹುದು. ಈ ಡಿಸೈನ್ ಬಂದುಬಿಟ್ಟು ನೋಡಲಿಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಸ್ಲೀವ್ಸಿಗೆ ಒಂದು ಲೈನ್ ಬಂದುಬಿಟ್ಟು ಅದ್ರ ಮೇಲೆ ಫುಲ್ ಒಂದು ದೊಡ್ಡ ಫ್ಲವರ್ ಬಂದಿದೆ. ಬ್ಯಾಕು ಅಷ್ಟೇ ತುಂಬ ಚೆನ್ನಾಗಿ ಡಿಸೈನು ಮಾಡಿದ್ದಾರೆ. ಈ ಡಿಸೈನ್ ಬಂದುಬಿಟ್ಟು ಒಂದು 600ಗೆ ವರ್ತ್ ಇದೆ, ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಇದು ಬಂದುಬಿಟ್ಟು ಬ್ಯಾಕು ಫ್ರಂಟ್ ಮತ್ತು ಸ್ಲೀವ್ಸಿಗೆ ಒಂದು ಲೈನ್ ಕೊಡೋದಾದರೆ ಒಂದು 500 ರೇಂಜಲ್ಲಿದೆ. ಮತ್ತು ಸ್ಲೀವ್ಸಿಗೆ ಫುಲ್ ಬುಟ್ಟ ಬೇಕು ಅಂತ ಹೇಳಿದರೆ ಒಂದು 600ಗೆ ಅವೈಲೇಬಲ್ ಇದೆ. ಈ ಡಿಸೈನು ಬ್ಯಾಕು ಸಿಂಪಲ್ ಇದೆ, ಸ್ಲೀವ್ಸಿಗೆ ಗ್ರ್ಯಾಂಡ್ ಲುಕ್ ಇದೆ. ಬ್ಯಾಕ್ ಇದೇ ಡಿಸೈನು, ಸ್ಲೀವ್ಸಿಗೆ ಮಾತ್ರ ಒಂದು ಬುಟ್ಟ ಇದ್ದರೆ ಸಾಕು ಅಂತ ಹೇಳಿದರೆ ಇದು ಒಂದು 350 ರೇಂಜಿಗೆ ಅವೈಲೇಬಲ್ ಇದೆ. ಸ್ಲೀವ್ಸಿಗೂ ಫುಲ್ ಬುಟ್ಟ ಬೇಕು ಅಂತ ಹೇಳಿದರೆ ಒಂದು 450ಗೆ ಅವೈಲೇಬಲ್ ಇದೆ.
ಈ ಡಿಸೈನ್ ಬಂದುಬಿಟ್ಟು 550 ರೇಂಜಲ್ಲಿ ಅವೈಲೇಬಲ್ ಇದೆ. ಸಿಂಪಲ್ ಬೇಕಂದರೆ ಒಂದು 400ಅಲ್ಲಿ ರೆಡಿ ಮಾಡಬಹುದು. ಈ ಡಿಸೈನ್ ಬಂದುಬಿಟ್ಟು ಸಿಂಪಲ್ಲಾಗಿ ತುಂಬ ಕ್ಯೂಟಾಗಿ ಕಾಣಿಸ್ತಿದೆ. ಸೊ ಇದು ಒಂದು 450ಗೆ ರೇಂಜಿಗೆ ಅವೈಲೇಬಲ್ ಇದೆ. ಈ ಡಿಸೈನ್ ಬಂದುಬಿಟ್ಟು ಸ್ವಲ್ಪ ಹೆವಿ ಇದೆ. ಸೊ ಹಾಗಾಗಿ ಒಂದು 650ಇಂದ ಸ್ಟಾರ್ಟ್ ಆಗ್ಬೋದು ಅಂದ್ಕೊತೀನಿ. ಇದು ಯಾಕಂದರೆ ಹಾಕಿಲ್ಲ ನಾವು, ಸೊ ಬೇರೆ ಕಡೆಗೂ ಈ ಥರ ಡಿಸೈನ್ ಹಾಕ್ಸಿಲ್ಲ, ಹಾಗಾಗಿ ಒಂದು 650ಗೆ ಅವೈಲೇಬಲ್ ಇದೆ. ಈ ಡಿಸೈನ್ ಬಂದುಬಿಟ್ಟು 500 ರೇಂಜಲ್ಲಿ ಈ ಡಿಸೈನ್ ಅವೈಲೇಬಲ್ ಇದೆ. ಈ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ಸ್ಲೀವ್ಸು ಗ್ರ್ಯಾಂಡ್ ಇರೋದ್ರಿಂದ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಬ್ಲೌಸ್ ಬಂದುಬಿಟ್ಟು ಇದು ಬಂದುಬಿಟ್ಟು ಒಂದು 900ಅಲ್ಲಿ ಅವೈಲೇಬಲ್ ಇದೆ. ಸ್ಲೀವ್ಸ್ ಬೇಡ ನಮಗೆ, ಬ್ಯಾಕು ಡಿಸೈನು ಮತ್ತು ಸ್ಲೀವ್ಸಿಗೆ ಒಂದು ಬುಟ್ಟ ಇದ್ದರೆ ಸಾಕು ಅಂತ ಹೇಳಿದರೆ ಒಂದು 450ಗೆ ಅವೈಲೇಬಲ್ ಇದೆ. ಈ ಡಿಸೈನ್ ಬಂದುಬಿಟ್ಟು ಒಂದು 550ಗೆ ಅವೈಲೇಬಲ್ ಇದೆ. ಸ್ಲೀವ್ಸಿಗೆ ಸಿಂಪಲಾಗಿ ಒಂದು ಬುಟ್ಟ ಸಾಕು ಅಂದರೆ 450-500 ಒಳಗೇ ಅವೈಲೇಬಲ್ ಇದೆ. ಈ ಡಿಸೈನ್ ಮಾತ್ರ ವೆರಿ ಬ್ಯೂಟಿಫುಲ್ಲಾಗಿ ಮತ್ತು ಅಟ್ರಾಕ್ಟಿವ್ ಆಗಿದೆ. ಬ್ಯಾಕ್ ಬಂದುಬಿಟ್ಟು ಬೋಟ್ ನೆಕ್ಕು, ಸ್ಲೀವ್ಸಿಗೆ ಫುಲ್ ಗ್ರ್ಯಾಂಡು ಫ್ಲವರ್ ಲುಕ್ ಇರೋದ್ರಿಂದ ಇದು ಒಂದು 650-700ಅಲ್ಲಿ ಅವೈಲೇಬಲ್ ಇದೆ. ಇದು ಡಿಸೈನು ಸಿಂಪಲ್ಲಾಗಿರೋದ್ರಿಂದ ಈ ಡಿಸೈನ್ ಬಂದುಬಿಟ್ಟು 300ಅಲ್ಲಿ ಅವೈಲೇಬಲ್ ಇದೆ. ಈ ಡಿಸೈನ್ ಬಂದುಬಿಟ್ಟು ಲೈನ್ಸ್ ಎಲ್ಲ ಸ್ವಲ್ಪ ಹೆವಿ ಇರೋದ್ರಿಂದ ಒಂದು 550-600 ಒಳಗೆ ಆಗುತ್ತೆ. ಇದು ಫಸ್ಟ್ ಒಂದು ತೋರಿಸಿದಲ್ವ, ಅದರಲ್ಲೇ ಸ್ವಲ್ಪ ಡಿಸೈನ್ ಚೇಂಜು 450ಯಲ್ಲಿದೆ. ಈ ಡಿಸೈನ್ ಬಂದುಬಿಟ್ಟು 500ಯಲ್ಲಿದೆ. ನೆಕ್ಸ್ಟು ಈ ಡಿಸೈನ್ ಬಂದುಬಿಟ್ಟು ಸ್ಲೀವ್ಸ್ ಹೆವಿ ಇರೋದ್ರಿಂದ 800-900 ಅವೈಲೇಬಲ್ ಇದೆ. ಈ ಡಿಸೈನ್ ಬಂದುಬಿಟ್ಟು 650ಇಂದ ಅವೈಲೇಬಲ್ ಇದೆ. ಈ ಡಿಸೈನು ಸಿಂಪಲ್ಲಾಗಿರೋದ್ರಿಂದ 400 ಅಥವಾ 350ಯಲ್ಲೇ ಅವೈಲೇಬಲ್ ಇದೆ. ಈ ಡಿಸೈನ್ ಬಂದುಬಿಟ್ಟು ಹೆವಿ ಇರೋದ್ರಿಂದ 650ಇಂದ 700ವರೆಗೂ ಇರುತ್ತೆ. ಈ ಡಿಸೈನ್ ಬಂದುಬಿಟ್ಟು ಬ್ಯಾಕ್ ಬೋಟ್ ನೆಕ್ಕು ಮತ್ತು ಸ್ಲೀವ್ಸ್ ಡಿಸೈನು ಹೆವಿ ಇರೋದ್ರಿಂದ 700ಇಂದ 800ವರೆಗೂ ಆ ರೇಂಜಲ್ಲಿ ಇರ್ಬೋದು ಅಂದ್ಕೊತೀನಿ. ಈ ಡಿಸೈನ್ ಬಂದುಬಿಟ್ಟು ಬ್ಯಾಕ್ ಫ್ಲವರು ತುಂಬ ಡಿಸೈನ್ ಇದೆ ಮತ್ತು ತೋಳಲ್ಲಿ ಬುಟ್ಟ ಇರೋದ್ರಿಂದ ಒಂದು 600-650ಲಿ ಅವೈಲೇಬಲ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಈ ಡಿಸೈನು ಬ್ಯಾಕು ತುಂಬ ಫ್ಲವರ್ ಹೆವಿ ಇರೋದ್ರಿಂದ, ಸ್ಲೀವ್ಸ್ ಹೆವಿ ಇರೋದ್ರಿಂದ ಅದು 800ಇಂದ ಸ್ಟಾರ್ಟಿಂಗ್ ಇದೆ. ಡಿಸೈನ್ ಬಂದುಬಿಟ್ಟು 550ಗೆ ಅವೈಲೇಬಲ್ ಇದೆ. ಇದು ಸ್ವಲ್ಪ ಸಿಂಪಲ್ಲಾಗಿ ಅನಿಸುತ್ತೆ ಮತ್ತು ಫ್ಲವರು ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು 450-500ಯಲ್ಲಿದೆ. ಈ ಡಿಸೈನು ಅಷ್ಟೇ 450-400ಅಲ್ಲಿ ಅವೈಲೇಬಲ್ ಇದೆ. ಈ ಡಿಸೈನ್ ಬಂದುಬಿಟ್ಟು 550ಯಲ್ಲಿ ನಿಮಗೆ ಅವೈಲೇಬಲ್ ಇದೆ. ಈ ಡಿಸೈನ್ ಬಂದುಬಿಟ್ಟು ಸ್ಲೀವ್ಸಿಗೆ ಹೆವಿ ಇರೋದ್ರಿಂದ 800-900 ಅಬೌವ್ ಇದೆ. ಈ ಡಿಸೈನು ಸಿಂಪಲ್ಲಾಗಿ ಮತ್ತು ಫ್ಲವರು ದೊಡ್ಡದಾಗಿರೋದ್ರಿಂದ 550ವರೆಗೂ. ಈ ಡಿಸೈನ್ ಬಂದುಬಿಟ್ಟು ಬ್ಯಾಕ್ ಮತ್ತು ಸ್ಲೀವ್ಸಿಗೆ ಒಂದು ಲೈನ್ ಹಾಕ್ಕೊಡೋದಾದರೆ ಒಂದು 550-600ಅಲ್ಲಿ ಅವೈಲೇಬಲ್ ಇದೆ. ಈ ಡಿಸೈನ್ ಕೂಡ ಅಷ್ಟೇ ಒಂದು 600ಅಲ್ಲಿ ಅವೈಲೇಬಲ್ ಇದೆ. ಮತ್ತು ಪಿಕಾಕೋ ಡಿಸೈನ್ ಇರೋದ್ರಿಂದ ಸ್ವಲ್ಪ ಹೆವಿ ಅನಿಸುತ್ತೆ, ಒಂದು 600-650ಗೆ ಅವೈಲೇಬಲ್ ಇದೆ. ಇದು ಬಂದುಬಿಟ್ಟು ಬ್ಯಾಕು ಡಿಫ್ರೆಂಟಾಗಿರೋದ್ರಿಂದ ಒಂದು 550-600ಅಲ್ಲಿ ಅವೈಲೇಬಲ್ ಇದೆ. ಈ ಡಿಸೈನ್ ಬಂದುಬಿಟ್ಟು 700ಅಲ್ಲಿ ಅವೈಲೇಬಲ್ ಇದೆ. ಈ ಡಿಸೈನ್ ಬಂದುಬಿಟ್ಟು 450 ಅಥವಾ 500ಅಲ್ಲಿ ಅವೈಲೇಬಲ್ ಇದೆ. ಇದು ಕೂಡ ಅಷ್ಟೇ ಸ್ಲೀವ್ಸಿಗೆ ಸಿಂಪಲಾಗಿ ಒಂದು ಬುಟ್ಟ ಸಾಕು ಅಂತ ಹೇಳಿದ್ರೆ 450ಗೆ ಈ ಡಿಸೈನ್ ಅವೈಲೇಬಲ್ ಇದೆ. ಈ ಡಿಸೈನ್ ಸಿಂಪಲ್ಲಾಗಿರೋದ್ರಿಂದ 450-400 ಒಳಗಡೆ ಅವೈಲೇಬಲ್ ಇದೆ. ಈ ಡಿಸೈನ್ ಕೂಡ ಅಷ್ಟೇ 450 ಅವೈಲೇಬಲ್ ಇದೆ. ಈ ಡಿಸೈನ್ ಬಂದುಬಿಟ್ಟು 450-500 ಒಳಗಡೆ ನಿಮಗೆ ಅವೈಲೇಬಲ್ ಇದೆ. ಸ್ವಲ್ಪ ಸ್ಲೀವ್ಸಿಗೆ ಹೆವಿ ಡಿಸೈನ್ ಇರೋದ್ರಿಂದ ಇದು ಬಂದುಬಿಟ್ಟು ಒಂದು 1000ವರೆಗೂ ಅವೈಲೇಬಲ್ ಇದೆ. ಈ ಡಿಸೈನ್ ಬಂದುಬಿಟ್ಟು ಒಂದು 600ಅಲ್ಲಿ ಅವೈಲೇಬಲ್ ಇದೆ. ಈ ಡಿಸೈನ್ ಬಂದುಬಿಟ್ಟು 450ಗೆ ಅವೈಲೇಬಲ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಈ ಡಿಸೈನ್ ಕೂಡ 450-500ಅಲ್ಲಿ ಅವೈಲೇಬಲ್ ಇದೆ. ಈ ಡಿಸೈನು ಸ್ವಲ್ಪ ಸಿಂಪಲ್ಲಾಗಿರೋದ್ರಿಂದ 450ಗೆ ಅವೈಲೇಬಲ್ ಇದೆ. ನೆಕ್ಸ್ಟ್ ಒನ್ ಇದು ಕೂಡ ಅಷ್ಟೇ 450-500ಅಲ್ಲಿ ಅವೈಲೇಬಲ್ ಇದೆ. ಇದು ಸ್ಲೀವ್ಸು ಸ್ವಲ್ಪ ಹೆವಿ ಇರೋದ್ರಿಂದ ಒಂದು 800ವರೆಗೂ ಅವೈಲೇಬಲ್ ಇದೆ. ಇದು ಕೂಡ ಅಷ್ಟೇ ಸ್ಲೀವ್ಸು ತುಂಬ ಗ್ರ್ಯಾಂಡ್ ಲುಕ್ ಇರೋದ್ರಿಂದ 1000ವರೆಗೂ ಅವೈಲೇಬಲ್ ಇದೆ. ಇದು ಬ್ಯಾಕ್ ಫುಲ್ಲು ಫ್ಲವರು ಮತ್ತು ಸ್ಲೀವ್ಸ್ ಹೆವಿ ಇರೋದ್ರಿಂದ ಇದು ಅಷ್ಟೇ 900-1000ವರೆಗೂ ಇವೆರಡು ಡಿಸೈನ್ ಅವೈಲೇಬಲ್ ಇದೆ. ಇದು ಬಂದುಬಿಟ್ಟು 700ಅಲ್ಲಿ ಅವೈಲೇಬಲ್ ಇದೆ.
ಈ ಡಿಸೈನ್ ಬಂದುಬಿಟ್ಟು ಶಂಕು ಡಿಸೈನು ತುಂಬ ಚೆನ್ನಾಗಿ ಬಂದಿರೋದ್ರಿಂದ ಒಂದು 600 ಅವೈಲೇಬಲ್ ಇದೆ. ಈ ಡಿಸೈನ್ ಬಂದುಬಿಟ್ಟು ಔಟ್ಲೈನ್ ಸಿಂಪಲ್ ಆಗಿದೆ ಮತ್ತು ಪಿಕಾಕೋ ಒಂದು ಬಿಗ್ ಇರೋದ್ರಿಂದ ಇದು ಒಂದು 550-500 ನಿಮಗೆ ಅವೈಲೇಬಲ್ ಇದೆ. ಈ ಡಿಸೈನ್ ನನಗೆ ತುಂಬ ಇಷ್ಟ ಆಗಿತ್ತು. ಇದರಲ್ಲಿ ಈ ಡಿಸೈನ್ ಬಂದುಬಿಟ್ಟು ಔಟ್ಲುಕ್ಕು ತುಂಬ ಸಿಂಪಲ್ ಆಗಿರೋದ್ರಿಂದ ಜುಮ್ಕಾ ಡಿಸೈನಲ್ಲಿ ತುಂಬ ಚೆನ್ನಾಗಿ. ಈ ಡಿಸೈನ್ ಬಂದುಬಿಟ್ಟು 550 ಅವೈಲೇಬಲ್ ಇದೆ. ಈ ಡಿಸೈನ್ ಸಿಂಪಲ್ ಆಗಿರೋದ್ರಿಂದ 400-450 ಅವೈಲೇಬಲ್ ಇದೆ. ಈ ಡಿಸೈನ್ ಬಂದುಬಿಟ್ಟು 500 ನಿಮಗೆ ಅವೈಲೇಬಲ್ ಇದೆ. ಇದು ಸ್ವಲ್ಪ ಹೆವಿ ಇರೋದ್ರಿಂದ ಈ ಡಿಸೈನ್ ಬಂದುಬಿಟ್ಟು ಒಂದು 800-900 ಅವೈಲೇಬಲ್ ಇದೆ. ಇದು ಕೂಡ ಅಷ್ಟೇ ಹೆವಿ ಇರೋದ್ರಿಂದ 800-900 ಅವೈಲೇಬಲ್ ಇದೆ. ಈ ಡಿಸೈನ್ ಬಂದುಬಿಟ್ಟು 750 ಅವೈಲೇಬಲ್ ಇದೆ. ಈ ಡಿಸೈನ್ ಬಂದುಬಿಟ್ಟು ಅಪ್ ಟು 900-1000 ಅವೈಲೇಬಲ್ ಇದೆ. ಈ ಡಿಸೈನು ಒಂದು 650 ನಿಮಗೆ ಅವೈಲೇಬಲ್ ಇದೆ. ಇದು ಬ್ಯಾಕು ಸಿಂಪಲ್ ಇದೆ, ಸ್ಲೀವ್ಸ್ ಹೆವಿ ಇದೆ. ಸೊ ಹಾಗಾಗಿ 500 ಅವೈಲೇಬಲ್ ಇದೆ. ಇದು ಬಂದುಬಿಟ್ಟು ನಿಮಗೆ 800 ಅವೈಲೇಬಲ್ ಇದೆ. ಈ ಡಿಸೈನ್ ಬಂದುಬಿಟ್ಟು ನಿಮಗೆ 450 ಅವೈಲೇಬಲ್ ಇದೆ. ಈ ಡಿಸೈನು ಬೋಟ್ ನೆಕ್ಕಲ್ಲಿ ಇರೋದ್ರಿಂದ ತುಂಬ ಕ್ಯೂಟಾಗಿದೆ. ಈ ಡಿಸೈನ್ ಬಂದುಬಿಟ್ಟು 1000 ಅವೈಲೇಬಲ್ ಇದೆ. ಇವೆಲ್ಲ ಡಿಸೈನ್ಸ್ಗಳು ವೆರೈಟಿ ಇದೆ. ಸೊ ನೀವು ಯಾವ ಥರ ಸೆಲೆಕ್ಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸ್ಲೀವ್ಸಿಗೆ ಬಂದುಬಿಟ್ಟು ಸಿಂಪಲಾಗಿ ಒಂದೇ ಬುಟ್ಟ ಥರ ಹಾಕಿಬಿಟ್ಟು ಬ್ಯಾಕು ಸ್ವಲ್ಪ ಚೆನ್ನಾಗಿದ್ದರೆ ಸೊ ಒಂದು 500-450 ಒಳಗಡೆ ಆಗುತ್ತೆ. ಸ್ಲೀವ್ಸ್ ಹೆವಿ ಇರೋದೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ಕಾಸ್ಟು. ಅದು ಬಿಟ್ಟರೆ ನಿಮಗೆ ಸಿಂಪಲ್ಲಾಗಿ ಬೇಕು ಅಂತ ಹೇಳಿದರೆ ನಾವು 450-400 ಮತ್ತು 350-300 ನಿಮಗೆ ಹಾಕ್ಕೊಡ್ತೀವಿ. ಸ್ವಲ್ಪ ಡಿಸೈನ್ ಹೆವಿ ಇರಲಿ ಚೆನ್ನಾಗಿರಲಿ ಅಂತ ಹೇಳಿದರೆ 500 ಮೇಲೇ ಆಗುತ್ತೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ವೆರೈಟಿ ಆಫ್ ಡಿಸೈನ್ಸ್ ಇದೆ ಮತ್ತು ಟ್ರೆಂಡಿಂಗಲ್ಲಿರೋ ಡಿಸೈನ್ಸ್ ಕೂಡ ತುಂಬ ಇದ್ದಾವೆ. ಸೊ ನನಗೆ ಈಗ ಸ್ವಲ್ಪ ಈಸಿ ಅನಿಸಿದಾವೆ ಅಷ್ಟೇ ನಾನು ನಿಮಗೆ ಅಪ್ಲೋಡ್ ಮಾಡಿರೋದು. ನಮ್ಮ ಈ ಕಂಪ್ಯೂಟರ್ ಮಿಷಿನ್ನಲ್ಲಿ 2000ರಿಂದ ಅಪ್ ಟು ಒಂದು 3000ವರೆಗೂ ಡಿಸೈನ್ ಅವೈಲೇಬಲ್ ಇದ್ದಾವೆ. ಸೊ ನೋಡಬೇಕು, ಸ್ಟಾರ್ಟಿಂಗು ಸಿಂಪಲಾಗಿರೋವೆ ಹಾಕ್ತಾಯಿದ್ದೀವಿ. ಹೋಗ್ತಾ ಸ್ವಲ್ಪ ಹೆವಿ ವರ್ಕು ಸ್ಟಾರ್ಟ್ ಮಾಡಬೇಕು. ಈ ವಾರದಲ್ಲಿ ಮದುವೆ ಇರೋದ್ರಿಂದ ಸ್ವಲ್ಪ ಕೆಲಸ ಬೇಗ ಮುಗಿಸ್ಕೊಂಡು ವರ್ಕ್ನ ಸ್ಟಾರ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀವಿ ನಾಳೆಯಿಂದ. ಸೊ ನಾಳೆ ಒಂದು ಬ್ಲೌಸ್ ಹಾಕೋದಿದೆ, ಹಾಕಿದ್ಮೇಲೆ ಅದು ಕೂಡ ನಿಮಗೆ ವಿಡಿಯೋನ ಶೇರ್ ಮಾಡ್ಕೊತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಡಿಸೈನ್ಸ್ ಬಂದುಬಿಟ್ಟು. ಈಗ ಟ್ರೆಂಡಿಂಗಲ್ಲಿರೋವೆ ಡಿಸೈನ್ಸ್ನ ನಮಗೆ ಅಪ್ಲೋಡ್ ಮಾಡಿಕೊಟ್ಟು ಹೋಗಿದ್ದಾರೆ ಡೆಮೋ ಕೊಡೋಕ್ಕೆ ಬಂದವರು. ಸೊ ನೋಡಬೇಕು ಡಿಸೈನ್ ಯಾವ್ಯಾವ ಥರ ಬರುತ್ತೆ ಏನು ಅಂತ ಹೇಳಿ ಹಾಕಿಬಿಟ್ಟು ತುಂಬ ಚೆನ್ನಾಗಿರೋದ್ರಿಂದ ನಮಗೂ ಖುಷಿ ಅನಿಸ್ತಿದೆ ಹಾಕಲಿಕ್ಕೆ. ಮತ್ತು ನಾವು ಹಾಕಿ ಫಸ್ಟಿಗೆ ಒಂದು ವಾರದಲ್ಲೇ ಹಾಕಿದ್ವಲ್ಲ, ತುಂಬ ಕಂಫರ್ಟಬಲ್ ಫೀಲ್ ಆಯಿತು. ತುಂಬ ಚೆನ್ನಾಗಿ ಕೂಡ ಬರ್ತಿದೆ ಅಂತ ಹೇಳಿಬಿಟ್ಟು ಸೊ ತುಂಬ ಜನ ಕೇಳ್ತಿದ್ದಾರೆ. ನಾವೇ ಸ್ವಲ್ಪ ಬ್ಯುಸಿ ಇದ್ದೀವಿ ಅಂತ ಹೇಳಿ ಯಾವ ಆರ್ಡರ್ನೂ ತೊಗೊಂಡಿಲ್ಲ. ನೆಕ್ಸ್ಟ್ ಇನ್ಮೇಲಿಂದ ತೊಗೋಬೇಕು. ಒಂದು 15 ಡೇಸ್ ಒಂದು 20 ಡೇಸ್ ವೆಯ್ಟ್ ಮಾಡಿ, ಸ್ವಲ್ಪ ಬ್ಯುಸಿ ಇದ್ದೀವಿ ಅಂತ ಹೇಳಿದ್ದೀವಿ. ಸೊ ಎಮರ್ಜೆನ್ಸಿ ಏನಾರು ಬೇರೆಯವ್ರು ಕೊಟ್ಟರಾಗೆ ಮಾಡಿಸ್ಕೊಟ್ರೆ ಇವಾಗ ಆಗಲ್ಲ ಅಂತ ಹೇಳಿದ್ದೀವಿ. ಇಲ್ಲ ನಾವು ಕಾಯ್ತೀವಿ ಅಂದವ್ರನ್ನ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿ ವೆಯ್ಟ್ ಮಾಡಿಸಿದ್ವಿ. ಸೊ ಈ ವಾರದಿಂದ ಯಾರ್ಯಾರು ತರ್ತಿದ್ದಾರೋ ಅವ್ರದ್ದೆಲ್ಲ ತೊಗೊಂಬಿಟ್ಟು ಆರ್ಡ್ರನ್ನ ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಫಂಕ್ಷನ್ಸ್ಗಳು ಜಾಸ್ತಿ ಬರ್ತವೆ, ಅಲ್ಲಿ ಇಲ್ಲಿ ಹೋಗೋದಿರುತ್ತೆ ಮತ್ತು ಮನೆಯಲ್ಲಿ ಸ್ವಲ್ಪ ವರ್ಕ್ ಹೆವಿ ಆಗುತ್ತೆ. ಮತ್ತು ಏನಪ್ಪ ಅಂದರೆ ಮೇನ್ ವಿಷಯ ಬಂದುಬಿಟ್ಟು ಸ್ಟಿಚ್ಚಿಂಗಿಗೆ ತುಂಬ ಬರ್ತವೆ, ಆಗಲ್ಲ ಅಂದರೂ ಕೇಳ್ತಿಲ್ಲ. ಯಾಕಂದರೆ ಯಾವಾಗಲೂ ಇಲ್ಲೇ ಸ್ಟಿಚಿಂಗ್ ಮಾಡಿಸ್ಕೊಳ್ಳೋರು ಬೇರೆ ಕಡೆಗೆ ಹೋಗೋಕ್ಕಾಗಲ್ಲ, ನಮಗೆ ನೀವೇ ಮಾಡಿಕೊಡ್ರಿ ಅಂತ ಬರ್ತಾರೆ. ಸೊ ಅವ್ರಿಗಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ನಮ್ಮ ಪರ್ಮನೆಂಟ್ ಕಸ್ಟಮರ್ಸ್ನ ಡಿಸಪಾಯಿಂಟ್ ಮಾಡೋಕ್ಕೂ ನಮ್ಗೆ ಆಗಲ್ಲ. ಹಾಗಾಗಿ ಸ್ವಲ್ಪ ಹೆವಿ ಸ್ಟಿಚ್ ಇರೋದ್ರಿಂದ ಇದ್ರ ಕಡೆ ಗಮನ ಕೊಡೋಕ್ಕಾಗಲ್ಲ. ಸೊ ಆದಷ್ಟು ಎಷ್ಟು ಫ್ರೀ ಆಗುತ್ತೋ ಅಷ್ಟು ಫ್ರೀ ಮಾಡಿಕೊಂಡು ವರ್ಕ್ನ ಹಾಕಬೇಕು ಅಂತ ತುಂಬ ಅಂದರೆ ತುಂಬ ಆಸೆ ಇದೆ ಮನಸ್ಸಲ್ಲಿ. ಈ ಥರ ಹೆವಿ ವರ್ಕೆಲ್ಲ ಹಾಕಬೇಕು, ಚೆನ್ನಾಗಿರೋವೆಲ್ಲ ಹಾಕ್ಕೋಬೇಕು ಅಂದ್ಕೊತಾ ಇದ್ವಿ. ಬಟ್ ಆಗ್ತಿಲ್ಲ. ನೋಡೋಣ, ಇವಾಗ ಫ್ರೀ ಮಾಡಿಕೊಂಡು ಹಾಕ್ತಾಯಿದ್ದೀವಿ ಈ ವಾರದಿಂದ. ಯಾವ ಥರ ಬರುತ್ತೆ ಏನು ಅಂತ ಹೇಳಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ಟೈಮ್. ಓಕೆ, ಇವಾಗ ನೋಡಿರ್ತಕ್ಕಂಥ ಡಿಸೈನ್ಸ್ ಎಲ್ಲ ಇವಾಗ ಟ್ರೆಂಡಿಂಗಲ್ಲಿರೋ ಡಿಸೈನ್ಸು ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ. ನಿಮ್ಗೆ ಯಾವುದಾದ್ರು ಇಷ್ಟ ಆದಲ್ಲಿ ನನಗೆ ಕಮೆಂಟ್ ಮಾಡಿ ಮತ್ತು ಸೇವ್ ಕೂಡ ಮಾಡಿ ಇಟ್ಕೊಂಡಿರಿ. ನಿಮಗೆ ಬೇಕು ಅಂದಾಗ ನೀವು ವರ್ಕಿಗೆ ಈ ಥರ ಡಿಸೈನ್ಸ್ನ
ಹಾಕ್ಬೋದು. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋ ಫೋಟೋಸ್ ಬಂದುಬಿಟ್ಟು ಮದ್ವೆಗೆ ಹೊರಟಿದ್ವಿ ಅಂತ ಹೇಳಿದ್ನಲ್ವ, ಸೊ ಆ ವಿಡಿಯೋದು ಎಡಿಟ್ ಮಾಡೋಕ್ಕಾಗಲಿಲ್ಲ. ಆವಾಗಲೇ ಹೊರಟಿದ್ದಾರೆ ಎಲ್ಲರೂ ಅಂತೇಳಿ ಅರ್ಧಕ್ಕೆ ವಾಯ್ಸ್ ಕೊಟ್ಬಿಟ್ಟು ಬಂದಿದ್ದು. ಸೊ ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ, ಸಿಸ್ಟರ್ಸ್ ಎಲ್ಲ ಇದ್ದಾರೆ ಅಂತ ಹೇಳಿ ವಿಡಿಯೋ ಮಾಡಿದ್ದು. ಸೊ ನಾನು ಮತ್ತು ನನ್ನ ಸಿಸ್ಟರ್ಸು ಮತ್ತು ಅಜ್ಜಿ ಅಂದರು ಹೋಗಿದ್ದರು. ಹಾಗೆ ನಮ್ಮ ಮನೆಯವರು ಕೂಡ ಮದುವೆಗೆ ಜಾಯಿನ್ ಆಗಿದ್ದರು. ಅವ್ರ ಜೋಡಿ ಒಂದು ಪಿಕ್ಕು, ಮತ್ತು ನನ್ನ ಸಿಸ್ಟರ್ಸ್ ಕೂಡ ಒಂದು ಪಿಕ್ಕು ತಗೊಂಡ್ಬಿಟ್ಟು ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ಊಟ ಮಾಡ್ಕೊಂಡು ರಿಟರ್ನ್ ಆದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಸೊ ಯಾರೆಲ್ಲ ಹೊಸಬ್ರಿದ್ದೀರೋ ಅವರು ನನಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ, ಅನ್ಸಬ್ಸ್ಕ್ರೈಬೇ ನಮಗೆ ತುಂಬ ಜನ ವಾಚ್ ಮಾಡ್ತಾ ಇದ್ದಾರೆ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.